ಇಲ್ಲ, ಬೆಳಗಾಮಿನ ಈ ಒಂದು ಪ್ರದೇಶದಲ್ಲಿ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಅವರು ಇವತ್ತು ಜಾನಪದ ಕ್ರೀಡೆಯನ್ನು ಏರ್ಪಡಿಸಿರುವುದು ಅತ್ಯಂತ ಸಂತೋಷ. ನನಗೆ ಮತ್ತು ಸಿದ್ದು ಸವದಿ ಅವರು ಇದರಲ್ಲಿ ಭಾಗವಹಿಸಲು ಅತ್ಯಂತ ಸಂತುಷ್ಟರಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ರೀತಿಯ ಜಾನಪದ ಕ್ರೀಡೆ ಹಿಂದಿನ ನಮ್ಮ ಹಿರಿಯರ ಅದೊಂದು ಅಭ್ಯಾಸ ಮತ್ತು ಕ್ರೀಡೆ ಮಾತ್ರ ಅಲ್ಲ, ಇದು ಹಿಂದಿನ ಜನಸಾಮಾನ್ಯರ ಶ್ರಮಜೀವಿಗಳ ಜೀವನ ಶೈಲಿ ಕೂಡ ಇವತ್ತು ಆಗಿತ್ತು. ಅದು ಇಡೀ ಸಮಾಜದಲ್ಲಿ ಅದು ಸೇರಿಕೊಂಡಂತಹ ಒಂದು ಕ್ರೀಡೆ ಇವತ್ತು ಆಗಿದೆ. ಅದನ್ನು ನಾವು ಇವತ್ತು ಮತ್ತೆ ಈ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಕ್ರೀಡೆಯನ್ನು ನಾವು ಪರಿಚಯ ಮಾಡಿಕೊಳ್ಳುವ ಮೂಲಕ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಇಂದಿನ ಜಾನಪದ ಕ್ರೀಡೆಯನ್ನು ಪರಿಚಯ ಮಾಡಿ ಅದನ್ನು ಜೀವಂತ ಉಳಿಸಿ ಅದನ್ನು ವ್ಯಕ್ತಿತ್ವದಲ್ಲಿ ಸೇರಿಸಿಕೊಂಡು ಆ ಯುವಕ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ಕೂಡ ಬೆಳಲಿಕ್ಕೆ ಇದು ಬಹಳ ಇವತ್ತು ಪ್ರಯೋಜನಕಾರಿ ಇವತ್ತು ಆಗ್ತದೆ. ಏನು ಇಂದಿನ ಎಲ್ಲ ನಮ್ಮ ಹಿರಿಯರು ಏನೆಲ್ಲ ಕೊಟ್ಟಿದಾರ ಅದು ಅವತ್ತಿನ ಕಾಲಕ್ಕೆ ಮಾತ್ರ ಅಲ್ಲ, ಭವಿಷ್ಯದ ಜನಾಂಗಕ್ಕೆ ಮತ್ತು ಹುಟ್ಟಿ ಬರುವಂತ ಮಕ್ಕಳಿಗೆ ಕೂಡ ವರ್ಗಾಯಿಸುವ ಜವಾಬ್ದಾರಿ ಸರ್ವರ ಕೂಡ ಜವಾಬ್ದಾರಿ. ಅವತ್ತಿನ ಕಾಲದಲ್ಲಿ ಪ್ರತಿಯೊಂದು ಇಂಥ ಆಟವು ಕೂಡ ಪ್ರತಿಯೊಬ್ಬರು ಕೂಡ ಸೇರಿ ಒಂದು ಗುಂಪಾಗಿ ಸೇರಿ ಆಟ ಆಡೋದು ಆಟ ಆಗಿತ್ತು. ಈಗಿನ ಕಂಪ್ಯೂಟರ್ ಮತ್ತು ಮೊಬೈಲ್ ಬಂದ ನಂತರ ಏಕಾಂಗಿಯಾಗಿ ಇವತ್ತು ಇದೊಂದು ವಿಚಾರ ಇವತ್ತಾಗಿದೆ. ಎಲ್ಲ ಯುವಜನ ವಿದ್ಯಾರ್ಥಿಗಳೇ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವಂಥದ್ದು, ಸಮಾಜ ಹೇಗೆ ಇರುವಂಥದ್ದು, ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂಥದ್ದು, ಅದು ಏಕಾಗ್ರತೆ ಅಥವಾ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸುವಂತ ಒಂದು ಮನೋಶಕ್ತಿ ಇದೆಲ್ಲೂ ಕೂಡ ಇವತ್ತಿನಾಗ ಹೆಚ್ಚಾಗಬೇಕಾದ್ರೆ ಇಂಥ ಕ್ರೀಡೆಗಳು ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಹೆತ್ತವ್ರಿಗೆ ಹೇಳ್ತೇನೆ. ಯಾಕೆ ಹೆತ್ತವರ ಪಾತ್ರ ವಿಶೇಷವಾಗಿದೆ. ಸಣ್ಣ ಸಣ್ಣ ಮಕ್ಕಳನ್ನು ಇಂಥ ಕಾರ್ಯಕ್ಕೆ ಕರ್ಕೊಂಡು ಬಂದರೆ ಆಟೋಮೆಟಿಕ್ ಪರಿಚಯ ಆಗ್ತದೆ ಮತ್ತೆ ಆಡ್ತಾರೆ. ಹೆತ್ತವ್ರು ಕರ್ಕೊಂಡು ಬರೋದಿದ್ದಲ್ಲಿ ಬಹುಶಃ ಅವ್ರಿಗೆ ಪರಿಚಯ ಆಗೋದಾದ್ರೆ ಹೇಗೆ? ಆದ ಕಾರಣ ಒಂದು ಮಗನ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಅದು ತಂದೆ ತಾಯಿಯ ಪಾತ್ರ ಬಹಳಷ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಆಟಗಳೆಲ್ಲ ಬಾಲ್ಯದ ಆಟಗಳು. ನಾವು ಸಹಿತ ಚಿಕ್ಕವರಿದ್ದಾಗ ಈ ಎಲ್ಲಾ ಆಟಗಳನ್ನ ಆಡ್ತಾ ಇದ್ದೀವಿ. ಇದು ಚಿಣಿಪಣಿ, ಗೋಟಿ ಐತೀವಿ ನಾವು, ಗೋಟಿ ಆಡೋದು ಮತ್ತು ಈ ಬಿಂಗ್ರಿ ಆಡ್ಸೋದು, ಟೈರ್ ಓಡಿಸೋದು, ಸರಬಡಿಗಿ, ಈ ಮೊದಲೇನು ಮಾಡಿದ್ವಿ ಸರಬಡಿಗಿ, ಲಗೋರಿ, ಇವೆಲ್ಲ ಆಟಗಳನ್ನ ಆಡ್ತಾ ಇದ್ದೀವಿ. ಇದರಿಂದ ನಮ್ಮ ಮಕ್ಕಳಿದ್ದಾಗ ಹೆಲ್ತ್ ಸದೃಢ ಆಕಿತ್ತು ಮತ್ತು ಮೈಂಡ್ ಫ್ರೆಶ್ ಆಕಿತ್ತು. ಇದರಿಂದ ನಾವು ಇನ್ನಷ್ಟು ಆಕ್ಟಿವ್ ಆಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಕಿತ್ತು. ಮತ್ತು ಆಟದೊಳಗ ಸೋಲು ಗೆಲುವು ಸಾಮಾನ್ಯವಾಗಿರ್ತಾವ. ಇದೇ ಸೋಲು ಗೆಲುವು ನಾವು ದೊಡ್ಡವರಾದ ನಂತರ ನಮ್ಮ ಜವಾಬ್ದಾರಿ ಹೊತ್ತ ನಂತರ ಸಹಿತ ನಮ್ಮ ಕಾರ್ಯದಲ್ಲಿ ದಿನನಿತ್ಯ ಸೋಲು ಗೆಲುವುಗಳು ಇದ್ದೇ ಇರ್ತಾವ. ಸೋತಾಗ ನಾವು ಬಹಳಷ್ಟು ಎಮೋಷನ್ಗೆ ಒಳಗಾಗಲಾರ್ದೆ ಇದು ಒಂದು ಕ್ರೀಡೆ ಅಂತ, ಜೀವನದ ಕ್ರೀಡೆ ಅಂತ ತಿಳ್ಕೊಂಡು ಅದನ್ನ ಅತ್ಯಂತ ಖುಷಿಯಿಂದ ಸ್ವೀಕಾರ ಮಾಡುವಂತ ಪದ್ಧತಿ ಇಲ್ಲಿಂದ ಈ ಆಟಗಳಿಂದ ಬೆಳೀತದ. ಮತ್ತು ಇವತ್ತಿನ ಕಾಲಕ್ಕೆ ಮೊಬೈಲ್ ಗೇಲ್ ಏನದ, ಇಂಥ ಆಟಗಳಲ್ಲಿ ಮಕ್ಕಳನ್ನ ತೊಡಗಿಸುವುದರ ಮುಖಾಂತರ ಆ ಮೊಬೈಲ್ನಿಂದ ಹೊರಗೆ ತರಬಹುದು. ಅವರು ಏಕಾಂಗಿಯಾಗಿ ಮೊಬೈಲ್ ಹಿಡ್ಕೊಂಡ ಊಟ ಮಾಡೋದು, ಮೊಬೈಲ್ ಇಲ್ದ ಜಗಳ ತೆಗೆದು, ಈ ರೀತಿ ಮಕ್ಕಳ ಮೇಲೆ ದುಷ್ಪರಿಣಾಮ ಮೊಬೈಲ್ ಬೀಳ್ತಾವ. ಅದರಿಂದ ಮಕ್ಕಳನ್ನ ಹೊರಗೆ ತರಬೇಕಂದ್ರೆ ಅವ್ರ ಪಾಲಕರು ಬಂದು ಇಂಥ ಗ್ರೌಂಡ್ನೊಳಗ ಇಂಥ ಈ ಬಾಲ್ಯದ ಆಟಗಳನ್ನ ಆಡಿಸೋದ್ರ ಮುಖಾಂತರ ಇದ್ರೊಳಗ ಅವರನ್ನ ಆಕರ್ಷಣೆ ಆಗುವಾಗ ನೋಡ್ಕೊಂಡ್ರೆ ಸಮಾಜದ ಸ್ವಾಸ್ಥ್ಯನೂ ಸಹಿತ ಸುಧಾರಣೆ ಆಗ್ತದೆ ಅನ್ನುವಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮಕ್ಕಳ ಆರೋಗ್ಯನೂ ಸಹಿತ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದ. ಮರೆತು ಹೋದ ಬಾಲ್ಯದ ಆಟಗಳನ್ನ ನಾವು ಕಳೆದ 9 ವರ್ಷದಿಂದ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ 10ನೇ ವರ್ಷ. ಈ 10ನೇ ವರ್ಷಕ್ಕೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ, ಉದ್ಘಾಟಕರಾಗಿ ಯುಟಿ ಖಾದರ್ ಅವರು, ಮುಖ್ಯ ಅತಿಥಿಗಳಾಗಿ ಸಿದ್ದು ಸವದಿ ಅವರು, ಶಾಸಕರು ಬಂದಿದ್ದಾರೆ. ಅವ್ರು ಬಂದಿದ್ದರಿಂದ ಈ ಕ್ರೀಡೆ ಇನ್ನೂ ಜನಸಾಮಾನ್ಯರಿಗೆ ಇದರ ಪ್ರಸಾರ ಆಗುವಂಥ ಈಗಿನ ಪೀಳಿಗೆಗೆ, ಹಿಂದಿನ ಪೀಳಿಗೆದವರೆಲ್ಲ ಆಟ ಆಡಿದ್ದಾರೆ ಇದನ್ನು. ಆದರೆ ಈಗಿನ ಪೀಳಿಗೆಗೆ ಬಗರಿ ಅನ್ನೋದು ಗೊತ್ತಿಲ್ಲ. ನಾವು ಅಂತೇವಲ್ಲ ನಿನಗೇನು ಗುರುತು ಬಗರಿ ಅಂತ, ಹಂಗಾಗೈತಿ. ಈಗ ಅವ್ರು ಕೇಳಬೇಕಂದ್ರೆ ನಿನಗೇನು ಗುರ್ತದ ಬಗರಿ ಅನ್ನೋ ಹಂಗೆ. ಬಗರಿ ಇರ್ಬೋದು, ಗೋಟಿ ಇರ್ಬೋದು, ಗಿಲ್ಲಿದಾಂಡು ಇರ್ಬೋದು, ಗೋಸ್ಕಾಟಿ ಇರ್ಬೋದು, ಲಂಗಡಿ ಇರ್ಬೋದು, ಚಪ್ಪ ಒಂಟಿ ಇರ್ಬೋದು, ಈಗ ಅನೇಕ ಆಟಗಳು ಇವತ್ತಿಲ್ಲಿ ತಮ್ಮ ವಯಸ್ಸನ್ನು ಮೇಲೆ ಸುಮಾರು 80 ವರ್ಷದವರು ಇಲ್ಲಿ ಬಂದು ಆಡ್ತಾ ಇದ್ದಾರೆ, 60 ವರ್ಷದವರು ಆಡ್ತಾ ಇದ್ದಾರೆ, 40 ವರ್ಷದವರು ಆಡ್ತಾ ಇದ್ದಾರೆ. ಆದರೆ ಈ ಆಟ ನಮ್ಮ ಹಿರಿಯರು ಏನೇನು ಪ್ರತಿಯೊಂದು ಆಟ ಮಾಡಿದಾರಲ್ಲ ಅದ್ರ ಹಿಂದೆ ಒಂದು ವಿಜ್ಞಾನ ಅದ. ಈಗಿನ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬೇಕಂತ ಹೇಳಿ ಕೌನ್ಸಿಲಿಂಗ್ ಹೋಗ್ತಾರೆ. ನೀವು ಕೌನ್ಸಿಲಿಂಗ್ ಹೋಗಕ್ಕೆ ಹೋಗ್ಬೇಡ್ರಿ, ಗುಟ್ಟಿ ಆಡ್ರಿ.
ಆ ನೇಮ್ ಏನು ಹಿಡಿತಿರಲ್ಲ, ಆ ನೇಮ್ ಹಿಡಿಯಾಕೆ ನಿಮ್ಗೆ ಏಕಾಗ್ರತೆ ಬೇಕಾಗ್ತದ. ಆ ಗುಡ್ಡೆ ಆಡಕಂದ್ರೆ ನಿಮ್ಗೆ ಏಕಾಗ್ರತೆ ನಿರ್ಮಾಣ ಆಗ್ತದೆ. ಹಿಂಗೆ ಪ್ರತಿಯೊಂದು ಆಟದ ಹಿಂದೆ ಒಂದು ವಿಜ್ಞಾನ ಅದ. ಮತ್ತು ನಿಮ್ಮ ಶರೀರಕ್ಕೆ ಅನುಗುಣವಾಗಿ, ನಿಮ್ಮ ಬುದ್ಧಿಗೆ ಅನುಗುಣವಾಗಿ ಆಟಗಳನ್ನ ಅವ್ರು ಹಿರಿಯರು ಮಾಡಿದ್ದಾರೆ. ಅದನ್ನ ನಾವು ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕುಂತಿದ್ದೀವಿ. ಹಿಂಗಾಗಿ 60 ವರ್ಷದ ನಂತರ ಮುದುಕರಾಗವರು 30 ವರ್ಷ ಒಳಗೆ ಮುದುಕರಾಗತ್ತಾರೆ. ಅದಕ್ಕೆ ಕಾರಣ ಇವತ್ತಿನ ಜೀವನ ಶೈಲಿ. ಆದರೆ ಹಿಂದಿನ ಜೀವನ ಶೈಲಿ ಏನಿತ್ತು, ಈ ಆಟಗಳ ಮುಖಾಂತರ ಸಾಮರಸ್ಯ ಇರ್ತಿತ್ತು. ಶ್ರೀಮಂತ ಬಡವ ಏನೂ ಇಲ್ಲ, ಎಲ್ಲರೂ ಆಡ್ತಾರೆ. ಈ ಕೆಲವೊಂದು ಆಟಗಳು ಬಡವರು ಆಡೋಕ್ಕಾಗೋದಿಲ್ಲ ಈಗಿನ ಆಟಗಳು. ಆದರೆ ನೀವು ಎಲ್ಲರೂ ಆಡ್ಬೋದು, ಶ್ರೀಮಂತರು ಆಡ್ಬೋದು, ಬಡವರು ಆಡ್ಬೋದು. ಹೀಗಾಗಿ ಆ ಕಾಲನಾಗ ಶ್ರೀಮಂತ ಬಡವ ಜಾತಿ ಭಾಷೆ ಭೇದ ಇಲ್ದನೂ ಎಲ್ಲರೂ ಆಟ ಆಡ್ತಿದ್ರು. ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಹಿರಿಯರು ಮಾಡಿದಂಥ ಆಟಗಳು. ಆ ಆಟಗಳನ್ನ ನಾವು ಇವತ್ತು ಬರ್ತಿದ್ದೀವಿ. ಇವತ್ತು ಹೈಟೆಕ್ ಆಡಾಗ ಹೋಗಿ ಕೈ ಮುರ್ಕೊಂಡಿ, ಕಾಲು ಮುರ್ಕೊಂಡಿ, ಆಮೇಲೆ ಸ್ವಾಸ್ಥ್ಯ ಕೆಡಿಸ್ಕೊಂಡಿ ಅನ್ನುವಂಥದ್ದು ಆಗಿರ್ತದೆ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಈಗಿನ ತಂದೆ ತಾಯಿಗಳಿಗೆ, ತಮ್ಮ ಮಕ್ಕಳಿಗೆ ಇಂಥ ಕ್ರೀಡೆಗಳನ್ನು ಕಲಿಸ್ರಿ. ಅದರಿಂದ ಅವರಲ್ಲಿ ಏಕಾಗ್ರತೆ ನಿರ್ಮಾಣ ಆಗುವಂಥದ್ದಿರ್ಬೋದು, ಅಥವಾ ಅನೇಕ ರೀತಿ ಅವರಲ್ಲಿ ಮಾನಸಿಕವಾಗಿ, ಎರಡನೇ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗ್ಬೇಕಂದ್ರೆ ಇಂಥ ಕ್ರೀಡೆಗಳು ಆಡಬೇಕು. ಮೊಬೈಲ್ ಗೀಳನ್ನು ಕಡಿಮೆ ಮಾಡಿ ತಂದೆ ತಾಯಿಗೂ ವಿನಂತಿ ಮಾಡ್ತೀನಿ, ತಮ್ಮ ಮಕ್ಕಳಿಗೆ ಯಾರು ನರ್ಸರಿದಿಂದ ಹೈಸ್ಕೂಲ್ ತನಕ ಹೋಗ್ತಿರ್ತಾರೋ ಅವ್ರಿಗೆ ಈ ಕ್ರೀಡೆಗಳನ್ನು ಆಡಿಸುವಂಥದ್ದು ಆಗಬೇಕು.